ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ 2 ಬರೀತಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸೆಕೆಂಡ್ PUC ಆದಮೇಲೆ ಮತ್ತು ಸೆಕೆಂಡ್ PUC ಎಕ್ಸಾಮ್ ನಡೆಯುವಂಥ ಒಂದು ಟೈಮ್ನಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಒಂದು ವೇಳೆ ನೀವು ಎಕ್ಸಾಮ್ನ ಬರೀತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಇಲ್ಲ ಅಂದರೆ ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಜಸ್ಟ್ 50 ರೂಪಾಯಿಗೆ ಮಾತ್ರ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. ಜಸ್ಟ್ 50 ರೂಪಾಯಿ ಮಾತ್ರ. ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಸೈನ್ಸು, ಕಾಮರ್ಸ್, ಆರ್ಟ್ಸ್ 3 ಕೋರ್ಸ್ಗೂ ಕೂಡ ಅವೈಲಬಿಲಿಟಿ ಆಗಿದೆ. ಓಕೆನಾ? ಸೊ ಮೊದಲನೇದಾಗಿ ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಕಡೆಯ ಎಕ್ಸಾಮ್ ಆಗಿರುತ್ತೆ. ತುಂಬ ಜನ ಬಂದು ಎಕ್ಸಾಮ್ 3 ಇದೆಯಾ ಅಂತ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಇಲ್ಲ. ಎಕ್ಸಾಮ್ 2 ಲಾಸ್ಟ್ ಮಾತ್ರ. ಸಪ್ಲಿಮೆಂಟ್ರಿ ಕಳೆದ ವರ್ಷ ಹೆಂಗೆ ನಡೀತೋ ಅದೇ ಥರ ನಡೆಯುತ್ತೆ. ಎಕ್ಸಾಮ್ 3 ಕಳೆದ ವರ್ಷ ಹೆಂಗೆ ನಡೀತೋ ಆ ಥರ ಇರೋದಿಲ್ಲ ಈ ಸತಿ. ಎಕ್ಸಾಮ್ 1 ಇವಾಗೇನು ಮೇನ್ ಎಕ್ಸಾಮ್ ಬರ್ತಿದ್ದೀರಾ ಅದು, ಎಕ್ಸಾಮ್ 2 ಇವಾಗ ಏನು ಬರೀತಿದ್ದೀರೋ ಅದು ಬಿಟ್ಟರೆ ಎಕ್ಸಾಮ್ 3 ಇರೋದಿಲ್ಲ. ಇದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವಾಗಲೇ ನೀವು ಪಾಸ್ ಆಗಬೇಕಾಗುತ್ತೆ. ಇಲ್ಲಾಂದರೆ 1 ವರ್ಷ ನೀವು ವೆಯ್ಟ್ ಮಾಡಬೇಕು ಮತ್ತೆ ಎಕ್ಸಾಮ್ ಬರಬೇಕು ಅಂತ ಹೇಳೋದಾದ್ರೆ. ಅದಕ್ಕೋಸ್ಕರ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ತಗೊಂಡು ನೀವು ಓದ್ಕೋಬಹುದು. ತುಂಬಾ ಜನಕ್ಕೆ ಯೂಸ್ ಆಗಿದೆ. ನಿಮಗೂ ಕೂಡ ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ. ಜಸ್ಟ್ 50 ರೂಪಾಯಿ ಮಾತ್ರ ಪ್ರತಿಯೊಬ್ಬರು ಕೂಡ ತಗೋಬಹುದು. ಸೊ ಎರಡನೇದಾಗಿ ವ್ಯಾಲ್ಯೂಯೇಷನ್ ಯಾವ ಥರ ನಡೆಯುತ್ತೆ? ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಇದೆ. ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ನಾರ್ಮಲ್ ಆಗಿ ಎಕ್ಸಾಮ್ 1ನಲ್ಲಿ ಯಾವ ರೀತಿ ನಡೀತೋ ಎಕ್ಸಾಮ್ 2ನಲ್ಲೂ ಕೂಡ ಅದೇ ರೀತಿ ನಡೆಯುತ್ತೆ. ಮತ್ತು ಟೈಮಿಂಗು ಜಾಸ್ತಿ ತೊಗೊಳ್ಳೋದಿಲ್ಲ. ಇವಾಗ ಏನು ಡೇಸ್ಗಳು ನಿಮಗೆ ಎಕ್ಸಾಮ್ 1ನಲ್ಲಿ 10 ಡೇಸು, 15 ಡೇಸು, 20 ಡೇಸ್ ಈ ಥರ ವ್ಯಾಲ್ಯೂಯೇಷನ್ಗೆ ತೊಗೊಂಡ್ರು ಆ ಥರ ನಿಮಗೆ ಎಕ್ಸಾಮ್ 2ನಲ್ಲಿ ನಡೆಯಲ್ಲ. ಯಾಕಂದರೆ ಇವಾಗ 5 ಲಕ್ಷ 6 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಬರೆದಿದ್ರೆ ಕಮ್ಮಿ ಜನ 1 ಲಕ್ಷ 1.5 ಲಕ್ಷ ಈ ಥರ ಎಕ್ಸಾಮ್ನ ಬರೀತಿದ್ದಾರೆ. ಸೊ ಹಿಂಗಾಗಿ ಶಫಲ್ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿ ಸೆಂಟರ್ಗಳಿಗೆ. ಸೊ ಬೇಗ 2 ರಿಂದ 3 ದಿನದ ಒಳಗಡೆ ನಿಮಗೆ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ರಿಸಲ್ಟನ್ನು ಕೂಡ ಬೇಗ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಒಂದು 5 ದಿನದ ಒಳಗಡೆ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ವ್ಯಾಲ್ಯೂಯೇಷನ್ ಒಂದು 3 ದಿನ ಸಾಕು. ವ್ಯಾಲ್ಯೂಯೇಷನ್ಗೆ ಮಾರ್ಕ್ಸ್ ಎಲ್ಲನೂ ಕೂಡ ಎಂಟರ್ ಮಾಡಿ ಒಂದು 5-6 ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಸೊ ಅದಾದ್ಮೇಲೆ ನಿಮಗೆ KCT ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ತಲೆ ಕೆಡ್ಸ್ಕೊಳ್ಳೋದು ಒಂದು ಅವಶ್ಯಕತೆ ಇಲ್ಲ. ನೀವು ಲೆಂತಾಗಿ ಆನ್ಸರ್ ಬರ್ದಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಪಾಸ್ ಮಾಡ್ತಾರೆ. ಇದು ಕೂಡ ಮಧು ಬಂಗಾರಪ್ಪ ಅವರು ಹೇಳಿದ್ರು ಪ್ರೆಸ್ ಮೀಟಲ್ಲಿ. ನೀವು ಚೆನ್ನಾಗಿ ಬರ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಟೀಚರ್ಸ್ಗಳು ಬಂದ್ಬಿಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅಂತ ಅನ್ಕೊಂತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಬಂದು ಮೆಸೇಜ್ ಮಾಡ್ಬೋದು. ಜೈ ಹಿಂದ್, ವಂದೇ ಮಾತರಂ.